ಓಂ ಶ್ರೀ ಕಾಟಮೇಶ್ವರಾಯ ನಮಃ. ಇಂದಿನ ದಿನ ಗಂಗಾವತಿ ತಾಲೂಕು ದಾಸ್ತಾಳ ಗ್ರಾಮದಲ್ಲಿರುವ ಹಾರೆ ಇಡಿಗ ಸಮಾಜದ ಕುಲದೇವರಾದ ಶ್ರೀ ಕಾಟಮೇಶ್ವರ ದೇವರ 17ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ನೂತನವಾಗಿ ಪುನರ್ ನಿರ್ಮಾಣಗೊಂಡ ಗೋಪುರ ಮತ್ತು ಕಳಸಾರೋಹಣ, ಶ್ರೀ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳ 15ನೇ ತುಲಾಭಾರ ಮತ್ತು ಸಾಮೂಹಿಕ ವಿವಾಹಗಳು ಹಾಗೂ ಉಚ್ಚ ಎಳೆಯ ಕಾರ್ಯಕ್ರಮ ಇದೇ ದಿನಾಂಕ 15/2/2026 ರವಿವಾರದಂದು ಬೆಳಗ್ಗೆ ಕುಂಭ ಕಳಸದೊಂದಿಗೆ ಪ್ರಾರಂಭವಾದ ಜಾತ್ರಾ ಮಹೋತ್ಸವ ಹಾಗೂ ಮಧ್ಯಾಹ್ನ ಅನ್ನ ಪ್ರಸಾದ ವ್ಯವಸ್ಥೆ ಇರ್ತದೆ. ಇದೇ ರೀತಿಯಾಗಿ ಈ ಕಾರ್ಯಕ್ರಮ 17ನೇ ವರ್ಷದಿಂದ ಸತತವಾಗಿ HG ರಾಮುಲ್ ದಣಿಯವರ ನೇತೃತ್ವದಲ್ಲಿ ನಡೆದುಕೊಂಡು ಬಂದಿದೆ. ಈ ಕಾರ್ಯಕ್ರಮಕ್ಕೆ ಗಂಗಾವತಿ ತಾಲೂಕು ಸುತ್ತಮುತ್ತಲಿನ ಎಲ್ಲ ಆರ್ಯ ಈಡಿಗ ಸಮಾಜದ ಬಂಧುಗಳು ಹಾಗೂ ದಾಸ್ತಾಳ ಗ್ರಾಮದ ಗುರು ಹಿರಿಯರು ಎಲ್ಲ ಸಮಾಜದ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಗಂಗಾವತಿ ತಾಲೂಕು ದಾಸನಾಳ ಗ್ರಾಮದಲ್ಲಿರುವ ಆರ್ಯ ಈಡಿಗ ಸಮಾಜದ ಕುಲದೇವರಾದ ಕಾಟಮೇಶ್ವರ ದೇವರ 17ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ನೂತನವಾಗಿ ಪುನರ್ ನಿರ್ಮಾಣಗೊಂಡ ಗೋಪುರ ಮತ್ತು ಕಳಸಾರೋಹಣ ದಿನಾಂಕ 15/2/2026 ರವಿವಾರ HG ರಾಮುಲು ದಣಿಯವರ ನೇತೃತ್ವದಲ್ಲಿ ನಡೆಯುವಂತ ಕಾರ್ಯಕ್ರಮ. ಅದೇ ರೀತಿ ಶ್ರೀ ಶ್ರೀ ರೇಣುಕಾನಂದ ಸ್ವಾಮೀಜಿಗಳ 15ನೇ ತುಲಾಭಾರ, ಸಾಮೂಹಿಕ ವಿವಾಹಗಳು ಹಾಗೂ ಉಚ್ಚ ಎಳೆಯುವ ಕಾರ್ಯಕ್ರಮಗಳು ನಮ್ಮ ದಾಸನಾಳ ಗ್ರಾಮದಲ್ಲಿರುವ ಎಲ್ಲ ಆರ್ಯ ಈಡಿಗ ಸಮಾಜದ ಕುಲದೇವರಾಗಿರ್ತಕ್ಕಂಥ ಕಾಟಮೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಉಚ್ಚ ಎಳೆಯುವ ಕಾರ್ಯಕ್ರಮ, ಗುರುಗಳ ತುಲಾಭಾರ ಕಾರ್ಯಕ್ರಮ, ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ, ಅದೇ ರೀತಿ ಸಾಯಂಕಾಲ ಉಚ್ಚ ಎಳೆಯುವುದಾದ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ರಸಮಂಜರಿ ಕಾರ್ಯಕ್ರಮವೂ ಇರುತ್ತದೆ. ಎಲ್ಲ ನಮ್ಮ ಸಮಾಜದ ಗಂಗಾವತಿ ತಾಲೂಕು ಹಾಗೂ ಎಲ್ಲ ನಮ್ಮ ಸಮಾಜದ ಜನ ಎಲ್ಲೆಲ್ಲಿ ಇದ್ದಾರೆ ಎಲ್ಲ ಕಡೆ ನಮ್ಮ ಕುಲದೇವರಾದ ಕಾಟಮೇಶ್ವರ ಜಾತ್ರೆಗೆ ಭಾಗವಹಿಸಿ ಎಲ್ಲರೂ ಬಂದು ಕಾಟಮೇಶ್ವರರ ಆಶೀರ್ವಾದಕ್ಕೆ ತಾವು ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಾ, ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ತನು ಮನ ಧನದಿಂದ ಕೈ ಜೋಡಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಮ್ಮ ಸಮಾಜದ ಜನರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು, ಕೊಪ್ಪಳ ಜಿಲ್ಲೆಯ ಎಲ್ಲ ನಮ್ಮ ಸಮಾಜದವರು ಹಾಗೂ ಎಲ್ಲ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಈ ಕಾರ್ಯಕ್ರಮವನ್ನು ಅತಿಯಾಗಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿದಾಯ ಹೇಳುತ್ತೇನೆ.